ಈ ಸಂದರ್ಭದಲ್ಲಿ ತ್ಯಾಗದ ಮನೋಭಾವ ಎಲ್ಲ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಹೆಣ್ಮಗಳೇ ಒಂದು ತ್ಯಾಗಿ, ಅದರಲ್ಲಿ ಅನುಮಾನ ಏನಿಲ್ಲ. ನಾನು ಐ ಆಮ್ ಟೆಲಿಂಗ್ ಆನ್ ರೆಕಾರ್ಡ್, ಹೆಣ್ಮಗಳೇ ಒಂದು ತ್ಯಾಗಿ. ನಮ್ಮ ಪಾರ್ಟಿಲಿ ಲೆಕ್ಕ ಹಾಕೊಳ್ಳಿ, ಬಹಳ ಕಷ್ಟದಲ್ಲಿತ್ತು ಸೋನಿಯಾ ಗಾಂಧಿ ಅವರ ಪರಿಸ್ಥಿತಿ. ಪಾಪ ಅತ್ತೆ ಕಳ್ಕೊಂಡ್ರು, ಗಂಡನ್ ಕಳ್ಕೊಂಡ್ರು, ಎಲ್ಲ ಕಳ್ಕೊಂಡ್ರು. ಅವ್ರಿಗೆ ಕರೆದಾಗ ನೀವು ಅಧ್ಯಕ್ಷರಾಗಿ ಇದು ಪ್ರಧಾನಮಂತ್ರಿ ಆಗಿ ಅಂತ ಒಪ್ಪಲಿಲ್ಲ. ಆಗ ನರಸಿಂಹರಾಯರು ಮಾಡಿದ್ರು. ಆಗ ಶಿ ವಾಸ್ ಬಿನ್ ಇನ್ವೈಟೆಡ್ ದಟ್ ಡೇ ಆಲ್ಸೋ ವೆನ್ when before Narasimha Rao became the Prime Minister, it was her opportunity also when Rajiv Gandhi lost his this one. So ಆಗ ಒಪ್ಪಲಿಲ್ಲ. ಕೊನೆಗೆ ಮೊನ್ನೆ ಈ ಸಂದರ್ಭದಲ್ಲಿ ಆ ಸುಷ್ಮಾ ಸ್ವರಾಜ್ ಆಮೇಲೆ ಉಮಾ ಭಾರತಿ ಇಬ್ರು ತಲೆ ಬೋಳ್ಸ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ರು, ಏನಾದ್ರು ಸೋನಿಯಾ ಗಾಂಧಿ ಆದ್ರೆ ಅಂತ. ನಾವು ಕೈ ಕಾಲು ಕಟ್ಟಿ ಸೋನಿಯಾ ಗಾಂಧಿ ಕರ್ಕೊಂಡ್ ಬಂದಿದ್ದು, ಬನಮ್ಮ ತಾಯಿ ಬೇಡ ಡಿಕೆ ಇವೆಲ್ಲ ಸಾಧ್ಯ ಇಲ್ಲ ಅಂತೇಳಿ ನಮ್ಗೆಲ್ಲ ಪಾಪ ಅವ್ರು ಹೇಳಿ ಕೊನೆಗೆ ನಮ್ ಕಾಂಗ್ರೆಸ್ ಮುಳುಗೋಗ್ತಾ ಇದೆ ಅಂತೇಳಿ ಕೊನೆಗೆ ಬಂದು ಒಪ್ಕೊಂಡ್ರು. ಸೊ ಅವ್ರ ಲೀಡರ್ಶಿಪ್ ಅಲ್ಲಿ ಮತ್ತೆ UPA ಬಂತು. ಎಲ್ಲ ಸಂಸತ್ ಸದಸ್ಯರೆಲ್ಲ ಸೇರಿ ಈ ದೇಶದ ಪ್ರಧಾನಮಂತ್ರಿ ಸ್ಥಾನಕ್ಕೆ ಸೋನಿಯಾ ಗಾಂಧಿ ಆಗ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಅಬ್ದುಲ್ ಕಲಾಂ ಎತ್ಕೊಂಡು ಹೋಗಿ ಲೆಟರ್ ಕೊಟ್ರು. ಅಬ್ದುಲ್ ಕಲಾಂ ಈ ರಾಷ್ಟ್ರದ ರಾಷ್ಟ್ರಪತಿಗಳು. ಅದಾದ್ಮೇಲೆ ಒಂದಿನ ಆಗಿ ಆ ಹೆಣ್ಣುಮಗಳು ಹೇಳುದು, ನನಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಬೇಡ, ಈ ದೇಶ ಉದ್ಧಾರ ಆಗ್ಬೇಕು, ಒಬ್ಬ ಆರ್ಥಿಕ ತಜ್ಞ ಒಬ್ಬ ಮನಮೋಹನ್ ಸಿಂಗ್ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ನನಗ್ ಬೇಡ ಅಂತೇಳಿ ಬಿಟ್ರು. ನಾವ್ಯಾರು ಬಿಟ್ಕೊಡ್ತೀವ? ಒಂದ್ ಪಂಚಾಯತಿ ಸೀಟ್ ಬಿಟ್ಕೊಡ್ತೀವ? 6 ತಿಂಗಳು 9 ತಿಂಗಳು ಅಂತ ಪಂಚಾಯತಿ ಬಿಟ್ಕೊಟ್ಟಿರ್ತೀವಿ ಚೇರ್ಮನ್. ಒಬ್ರು ಬಿಡಲ್ರು. ಆಗಂಟ ಆಯ್ತು ಸರ್ ಅಂತಾರೆ, ಬರೆದು ಕೊಟ್ಬಿಟ್ಟಿರ್ತಾರೆ, ತಪ್ಪಿಸ್ಕೊಂಡು ಹೊಂಟೋಯ್ತಾರೆ. ಸೊ ಹಂಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನನೇ ಇವತ್ತು ಬಿಟ್ಟರು. ಸೊ ಹಂಗೆ ಹೆಣ್ಮಕ್ಳುಗಳು ಬೇಕಾದಷ್ಟು ತ್ಯಾಗ ಮಾಡೋದಂಥದ್ದು ಇದೆ. ಕೆಲವರು ನಮ್ಮಲ್ಲೂ ಕೂಡ ಗಟ್ಟಿಯಾದವ್ರು ಇದ್ದಾರೆ, ಹೆಣ್ಮಕ್ಳುಗಳು ಬಿಡದೆ ತೀರ್ಮಾನ ಮಾಡಿದಾಗ ತಿರ್ಗಾ ವಿಶ್ವಾಸ ನಿರ್ಣಯ ಮಾಡಿಸೋದು ಅವೆಲ್ಲ ಇದೆ. ಅದನ್ನೆಲ್ಲ ನಾನು ಬೇರೆ ಸಂದರ್ಭದಲ್ಲಿ ನಾನು ಚರ್ಚೆ ಮಾಡ್ತೀನಿ.